ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮೂವರು ಸಚಿವರುಗಳ ವಿರುದ್ಧ, ಸಚಿವರ ಇಲಾಖೆಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಣದ ಕೈಗಳ ಕೈವಾಡದ ಬಗ್ಗೆಯೂ ಆರೋಪಿಸಿದ್ದಾರೆ. ಗುತ್ತಿಗೆದಾರರ ಗೋಳಾಟದ ಕಂಪ್ಲೀಟ್ ರಿಪೋರ್ಟ್ ತೋರಿಸ್ತೀವಿ ನೋಡಿ. ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಶುರುವಾದ ಗುತ್ತಿಗೆದಾರರ ಗೋಳಾಟ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಮುಂದುವರೆದಿದೆ. 5 ವರ್ಷಗಳಲ್ಲಿ 3 ಮುಖ್ಯಮಂತ್ರಿಗಳಾದರೂ ಗುತ್ತಿಗೆದಾರರ ನರಕದ ಬದುಕಿಗೆ ಮುಕ್ತಿ ಸಿಕ್ಕಿಲ್ಲ. ಈಗ ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಮತ್ತೊಂದು ಪತ್ರ ಸಮರ ಶುರು ಮಾಡಿದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಪತ್ರ ಬರೆದಿದ್ರು. ಅದಕ್ಕೆ ಉತ್ತರ ಸಿಕ್ಕಿಲ್ಲ ಅಂತ ಇವತ್ತು ಚಿತ್ರದುರ್ಗದಲ್ಲಿ ಮಾಧ್ಯಮಗಳ ಎದುರು ಬಂದು ಕಷ್ಟ ಹೇಳಿಕೊಂಡ್ರು. ಪತ್ರದ ಸಾರಾಂಶ ನೋಡೋದಾದ್ರೆ, ಸಣ್ಣ ಪುಟ್ಟ ಗುತ್ತಿಗೆದಾರರಿಗೆ ಸರಿಯಾದ ಪೇಮೆಂಟ್ ಆಗುತ್ತಿಲ್ಲ. ಸಣ್ಣ ಗುತ್ತಿಗೆದಾರರಿಗೆ 3 ವರ್ಷದಿಂದ ತುಂಬಾ ಸಮಸ್ಯೆ ಆಗ್ತಿದೆ. ಹಣ ರಿಲೀಸ್ಗೆ ಜ್ಯೇಷ್ಠತೆ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಎಲ್ಲಾ ಇಲಾಖೆಗಳಲ್ಲಿ ಕಾಣದ ಕೈಗಳು ಕೆಲಸ ಮಾಡುತ್ತಿವೆ. ಸಚಿವರ ಸಂಬಂಧಿಕರು ಇಲಾಖೆಗಳನ್ನ ಕಂಟ್ರೋಲ್ ಮಾಡುತ್ತಿದ್ದಾರೆ. ಕಳೆದ 3-4 ತಿಂಗಳಿಂದ ಕಾಣದ ಕೈಗಳ ಕಿರಿಕಿರಿ ಹೆಚ್ಚಾಗಿದೆ. ಈ ಸರ್ಕಾರದಲ್ಲಿ ಸ್ಪೆಷಲ್ LOC ಅನ್ನೋ ಪಿಡುಗು ಹುಟ್ಟಿಕೊಂಡಿದೆ. ವಿಶೇಷ LOC ನಮಗೆ ಬೇಡ, ಫಸ್ಟ್ ಕಮ್ ಫಸ್ಟ್ ಪೇಮೆಂಟ್ ಮಾಡಿ. ಫಸ್ಟ್ ಕಮ್ ಫಸ್ಟ್ ಪೇಮೆಂಟ್ ವ್ಯವಸ್ಥೆಯನ್ನ ಕಾಣದ ಕೈಗಳು ಬದಲಿಸುತ್ತಿವೆ. ಸಣ್ಣ ಹಾಗೂ ಮಧ್ಯಮ ಗುತ್ತಿಗೆದಾರರಿಗೆ ಜ್ಯೇಷ್ಠತೆ ಆಧಾರದ ಮೇಲೆ ಹಣ ನೀಡಿ. ಇದು ಪತ್ರದ ಪ್ರಮುಖಾಂಶಗಳು. ತಕ್ಷಣವೇ 4 ನಿಗಮಗಳ MD ಕರೆಸಿ ಸಭೆ ನಡೆಸಿ ಕಾಣದ ಕೈಗಳ ಬಗ್ಗೆ MDಗಳ ಜೊತೆ ಚರ್ಚಿಸಿ ಅಂತ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಇಲ್ಲಿ ಪರ್ಸೆಂಟೇಜ್ ತಗೊತಾ ಇದ್ದಾರೆ. ಈಗ ಈ ಸ್ಪೆಷಲ್ LOC ಅನ್ನೋ ಒಂದು ಪಿಡುಗು ನಮ್ಮಲ್ಲಿ ಉಟ್ಕೊಂಡಿದೆ. ಅಂದರೆ ಸ್ಪೆಷಲ್ LOC ಅಂದರೆ ತಾವೇ ಅರ್ಥ ಮಾಡ್ಕೋಬೇಕು ಯಾವ ರೀತಿ ಅಂತ. ಬೇಡ, ನಮಗೆ ಯಾವ ಸ್ಪೆಷಲ್ LOC ಬೇಡ, ಫಸ್ಟ್ ಕಮ್ ಫಸ್ಟು 3 ವರ್ಷ ಯಾರು ಹಳೇದಿದೆಯೋ ಅವ್ರಿಗೆ ಪೇಮೆಂಟ್ ಮಾಡಲಿ. ಸಣ್ಣ ಕಾಂಟ್ರಾಕ್ಟರ್ಗಳಿಗೆ 55ರಿಂದ 50 ಲಕ್ಷ ಇರ್ತಕ್ಕಂಥ ಕಾಂಟ್ರಾಕ್ಟರ್ಗಳಿಗೆ ಇಮಿಡಿಯೇಟಾಗಿ ಕ್ಲಿಯರ್ ಆಗಬೇಕು. ಮತ್ತು ಜೊತೆಗೆ ಜ್ಯೇಷ್ಠತೆ ಕಾಪಾಡಬೇಕು. ಮತ್ತು ಜೊತೆಗೆ ಥರ್ಡ್ ಪಾರ್ಟಿ ಯಾರು ಮೀಡಿಯಾ ಯಾರು ಸಂಬಂಧಿಕರುಗಳು ಹಸ್ತಕ್ಷೇಪ ಮಾಡಬಾರ್ದು. ಗುತ್ತಿಗೆದಾರರು ಬರೆದಿರುವ ಪತ್ರದಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರು ಉಲ್ಲೇಖವಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿಕರಿಂದ ಹಸ್ತಕ್ಷೇಪ ಆಗ್ತಿದ್ಯಂತೆ. 3-4 ತಿಂಗಳಿಂದ ಸತೀಶ್ ಸಂಬಂಧಿಯೊಬ್ಬರು ಇಲಾಖೆಯಲ್ಲಿ ತಲೆ ಹಾಕಿದ್ದಾರಂತೆ. ಸಚಿವರು ಸೀನಿಯಾರಿಟಿ ಮೇಲೆ ನಿರ್ಧಾರ ಮಾಡಿದ್ರೆ ಮಧ್ಯವರ್ತಿಗಳು ಬದಲಿಸ್ತಾರೆ. ಸಣ್ಣ ಗುತ್ತಿಗೆದಾರರಿಗೆ 5ರಿಂದ 50 ಲಕ್ಷ ಇರುವವರಿಗೆ ಪೇಮೆಂಟ್ ಕ್ಲಿಯರ್ ಆಗಬೇಕು. ಮಧ್ಯವರ್ತಿಗಳ ಹಾವಳಿಯನ್ನ ಸಚಿವರು ನಿಯಂತ್ರಣ ಮಾಡಬೇಕು ಅಂತ ಪತ್ರ ಬರೆದಿದ್ದು. ಇದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟರು. ಇವನ್ ನಮ್ಮ PWDನಲ್ಲಿ ಇದುವರೆಗೂ ಅವ್ರು ಭಾಳ ಒಳ್ಳೆ ಮಿನಿಸ್ಟ್ರು. ನಮಗೆ ಆ್ಯಕ್ಚುಲಿ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ನಮಗೆಲ್ಲ ಗೌರವ ಇದೆ. 3-4 ತಿಂಗಳಿಂದ ಅವ್ರ ರಿಲೇಟಿವ್ಸ್ ಯಾರೋ ಒಬ್ಬರು ಇದರಲ್ಲಿ ಮಧ್ಯದಲ್ಲಿ ಇಂಟರ್ಫರೆನ್ಸ್ ಆಗಿದ್ದಾರೆ. ನಮ್ಮವ್ರು ಯಾರು ಬಂದು ಹೇಳಿದ್ರೆ ಅದರಲ್ಲಿ ಏನೋ ತಪ್ಪೇನಿಲ್ಲ, ಹೇಳಲಿಕ್ಕೆ ಅದು ಸ್ಪೆಷಲ್ ಇವ್ರದೇ ಎಕ್ಸ್ಟ್ರಾ ಕೊಡಲಿಕ್ಕೆ ಇದೆ. ಸೊ ಮಿಕ್ಕಿದೆಲ್ಲ ಪ್ರಿಯಾರಿಟಿ ಮ್ಯಾಗ ಕೊಡ್ತೀವಿ ನಾವು. ಗುತ್ತಿಗೆದಾರರು ಬರೆದಿರುವ ಪತ್ರದಲ್ಲಿ ಉಪಮುಖ್ಯಮಂತ್ರಿ ಜಲಸಂಪನ್ಮೂಲ ಸಚಿವ, ಬೆಂಗಳೂರು ನಗರಾಭಿವೃದ್ಧಿ ಸಚಿವ DK ಶಿವಕುಮಾರ್ ಅವರ ಹೆಸರು ಉಲ್ಲೇಖವಾಗಿದೆ. DK ಶಿವಕುಮಾರ್ ಅವರ ಜಲಸಂಪನ್ಮೂಲ ಇಲಾಖೆಯಲ್ಲೂ ಪೇಮೆಂಟ್ ಆಗ್ತಿಲ್ಲ. 4 ನೀರಾವರಿ ನಿಗಮಗಳಲ್ಲೂ ವಿಳಂಬ ಆಗ್ತಿದೆ. ಜ್ಯೇಷ್ಠತೆ ಆಧಾರದ ಬದಲು ವಿಶೇಷ LOC ಸೃಷ್ಟಿಯಾಗಿದೆ. ಬಲಾಢ್ಯರಿಗೆ 100ರಿಂದ 150 ಕೋಟಿ ಪೇಮೆಂಟ್ ಮಾಡುತ್ತಿದ್ದಾರೆ. ಮಧ್ಯವರ್ತಿಗಳು ಕಾಣದ ಕೈಗಳು ವ್ಯವಸ್ಥೆಯನ್ನ ಹದಗೆಡಿಸಿವೆ. DCM MDಗಳಿಗೆ ಪತ್ರ ಬರೆದರೂ ಪ್ರಯೋಜನ ಆಗಿಲ್ಲ. ವಿಶೇಷ LOC ಹಾಗೂ ಕಾಣದ ಕೈಗಳಿಗೆ ಕಡಿವಾಣ ಹಾಕಿ ಅಂತ ಪತ್ರದಲ್ಲಿದೆ. ಗುತ್ತಿಗೆದಾರರ ಆರೋಪಕ್ಕೆ DK ಶಿವಕುಮಾರ್ ಕೊಟ್ಟ ಉತ್ತರ ಹೀಗಿತ್ತು. ಯಾರೂ ಸಹ ಅಷ್ಟೇ ಬಲಾಢ್ಯರಿಗೆ 100-150 ಕೋಟಿ ಪೇಮೆಂಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸಣ್ಣ ಕಾಂಟ್ರಾಕ್ಟ್ಗಳು 5ರಿಂದ 10 ಕೋಟಿ, 5ರಿಂದ 50 ಲಕ್ಷದವರೆಗೂ ಕೊಡುವಂಥ ಕಾಂಟ್ರಾಕ್ಟ್ಗಳು ಇದುವರೆಗೂ DCM ನೀರಾವರಿ ಇಲಾಖೆಯಲ್ಲಿ ಯಾವ ನಿಗಮಗಳಲ್ಲೂ ಪೇಮೆಂಟ್ ಮಾಡ್ತಾ ಇಲ್ಲ. ಯಾರು ಮಾಡ್ತಾ ಇದ್ರೆ ಅವರು ಲೋಕಾಯುಕ್ತಗೆ ಇಲ್ಲಾಂದರೆ ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಡಲಿ, ಕೂಡಲೇ ಅದ್ರ ಬಗ್ಗೆ ತನಿಖೆ ಮಾಡಿಸೋಣ. ನ್ಯಾಯಬದ್ಧವಾದಂಥ ಆಡಳಿತ ಕೊಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಇನ್ನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸಚಿವ ಬೋಸರಾಜ್ ಪುತ್ರನ ಕೈವಾಡವಿದೆ ಅನ್ನೋದು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರ ನೇರ ಆರೋಪ. ಆದ್ರೆ ಆರೋಪ ಸಾಬೀತುಪಡಿಸಿದ್ರೆ ರಾಜೀನಾಮೆ ಕೊಡ್ತೀನಿ ಅನ್ನೋದು ಸಚಿವರ ಹೇಳಿಕೆ.
ಹಾಗೆ ಬೋಸರಾಜ್ ಸಾಹೇಬ್ರ ಹತ್ರನೂ ಬಂದರೆ ಅಷ್ಟೇ, ಅವರು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅವ್ರ ಮಗನೇ ಡೈರೆಕ್ಟಾಗಿ ಹಸ್ತಕ್ಷೇಪ ಮಾಡ್ತಾರೆ. ಅನುದಾನ ಇರ್ಬೋದು, ಪೇಮೆಂಟ್ ಇರ್ಬೋದು, ಎಲ್ಲದರಲ್ಲೂ ಅಷ್ಟೇ. ಅವರು ಯಾಕೆ ಬೇಕು? ಬೇಡ, ಕನ್ಸರ್ನ್ ಮಿನಿಸ್ಟ್ರಿಗಳು ಕೆಲಸ ಮಾಡಲಿ, ಕನ್ಸರ್ನ್ ಮಿನಿಸ್ಟ್ರಿಗಳು ಅವರು ಆನ್ಸರ್ ಮಾಡಲಿ. ಅವ್ರು ಹೇಳಿ, ಬಂದು ನಾಳೆ ಹೇಳಿ ಯಾರು ಕೊಟ್ಟರು, ಏನು ಮಾಡಿದ್ರು, ಯಾವ ಇಲಾಖೆದಲ್ಲಿ ಕೊಟ್ಟರು, ಏನು ಮಾಡಿದ್ರು ಅವ್ರಿಗೆ ಬಂದು ಹೇಳ್ಬೇಕು. ಸುಮ್ಮನೆ ಜನರಲ್ ಆಗಿ ಮಾತಾಡಿದ್ರೆ ಅದಾಗೋದಿಲ್ಲ. ನಮ್ಮ ಇಲಾಖೆನಲ್ಲಿ ಆ ರೀತಿ ಏನಾದ್ರೆ ನಾನು ರಿಸೈನ್ ಮಾಡ್ತೀನಿ. ಗುತ್ತಿಗೆದಾರರ ಗೋಳಾಟ ಇವತ್ತು ನೆನ್ನೆಯದ್ದಲ್ಲ. ಮಂತ್ರಿಗಳ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಅನ್ನೋ ಆರೋಪನೂ ಹೊಸದಲ್ಲ. 26 ಡಿಸೆಂಬರ್ 2024 ಬೀದರ್ನ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಂಡ್ರು. ಆಗ ಸಚಿವ ಪ್ರಿಯಾಂಕ್ ಖರ್ಗೆ ಮೇಲೆ ಆರೋಪ ಕೇಳಿ ಬಂದಿತ್ತು. 3 ಜನವರಿ 2025 ದಯಾಮರಣ ಕೋರಿ ಸಿಎಂಗೆ ಪತ್ರ ಬರೆದಿದ್ರು. ದಾವಣಗೆರೆ ಗುತ್ತಿಗೆದಾರ ಮೊಹಮ್ಮದ್ ಪತ್ರ ಬರೆದು ಕಣ್ಣೀರಿಟ್ಟಿದ್ರು. 9 ಜನವರಿ 2025 8 ಸಚಿವರುಗಳ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅಂತ ಬಹಿರಂಗವಾಗಿ ಗುತ್ತಿಗೆದಾರರು ಪತ್ರ ಸಮರ ಶುರು ಮಾಡಿದ್ರು. 6 ಜನವರಿ 2025 ಹಣ ಕೊಡಿ, ಇಲ್ಲದಿದ್ದರೆ ದಯಾಮರಣ ಕೊಡಿ ಅಂತ ತೀರ್ಥಹಳ್ಳಿ 4 ಗುತ್ತಿಗೆದಾರರಿಂದ ಸಿಎಂಗೆ ಪತ್ರ ಬರೆದಿದ್ರು. 3 ಏಪ್ರಿಲ್ 2025 ರಾಜ್ಯ ಸರ್ಕಾರದಲ್ಲಿ ಮಧ್ಯವರ್ತಿಗಳ ಹಾವಳಿ ತಡೆಗಟ್ಟಿ ಅಂತ ಸಿಎಂ ಡಿಸಿಎಂಗೆ ಗುತ್ತಿಗೆದಾರ ಸಂಘದಿಂದ ಮತ್ತೆ ಪತ್ರ ಬರೆಯಲಾಗಿದೆ. ಉರಿಯೋ ಬೆಂಕಿಗೆ ತುಪ್ಪ ತೊರಿದ ರಾಯರೆಡ್ಡಿ ಮಾತು. ಚುನಾವಣೆಯಲ್ಲಿರುವಂತ ಭ್ರಷ್ಟಾಚಾರ ಕಡಿಮೆ ಆಗಿದೆ ಹೊರತು ದೇಶದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗೋದಿಲ್ಲ. ಒಂದ್ ಕಡೆ ಗುತ್ತಿಗೆದಾರರು ಭ್ರಷ್ಟಾಚಾರ ನಡೀತಿದೆ ಅಂತ ಆರೋಪ ಮಾಡ್ತಿದ್ರೆ, ಬಾಕಿ ಹಣ ಕೊಡಿ ಅಂತ ಗೋಳಾಡ್ತಿದ್ದಾರೆ. ಇದರ ಮಧ್ಯೇನೆ ಕಾಂಗ್ರೆಸ್ ನಾಯಕ ಬಸವರಾಜ ರಾಯರೆಡ್ಡಿ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಆಗಿದೆ ಅಂದಿದ್ರು. ರಾಯರೆಡ್ಡಿ ಅವರ ಮಾತು ಈಗ ಸರ್ಕಾರದ ವಿರುದ್ಧ ಹೋರಾಟ ನಡೆಸುತ್ತಿರುವ ಬಿಜೆಪಿಯವರಿಗೆ ಬ್ರಹ್ಮಾಸ್ತ್ರ ಕೊಟ್ಟಂತಾಗಿದೆ. ನಿಜವಾಗಿ ಸಿದ್ದರಾಮಯ್ಯನವರಿಗೆ ಮಾನ ಮರ್ಯಾದೆ ಇದ್ದಿದ್ರೆ AICC ಅಧಿವೇಶನದಲ್ಲೂ ರಾಜೀನಾಮೆಯನ್ನು ಕೊಟ್ಟು ಬರಬೇಕಾಗಿತ್ತು. ಯಾಕೆಂದರೆ ಅವರ ಪಕ್ಕದಲ್ಲೇ ಇರುವಂಥ ಆರ್ಥಿಕ ಸಲಹೆಗಾರರು, ಅದರಲ್ಲೂ ಈ ವರ್ಷ ಈ ಬಜೆಟನ್ನು ಪ್ರಿಪೇರ್ ಮಾಡಿದಂಥವ್ರು ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ ಅವ್ರು ಹೇಳ್ತಾರೆ. ಏನು ಹಿಂದೆ BJP ಸರ್ಕಾರ ಇದ್ದಾಗ ಅಭಿವೃದ್ಧಿ ಕಾರ್ಯದಲ್ಲಿ ಗುಜರಾತ್ ನಂತರದಲ್ಲಿ ಕರ್ನಾಟಕ ಇತ್ತು. ಇವತ್ತು ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನಕ್ಕೆ ತಲುಪಿದೆ ಇಡೀ ದೇಶದಲ್ಲಿ ಕರ್ನಾಟಕ ಅಂತ ಹೇಳಿದ್ರೆ ಅದರ ಕೀರ್ತಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ಸಲ್ತದೆ. ಈ ರಾಜ್ಯದಲ್ಲಿದ್ದಂಥ ಮಂತ್ರಿಗಳೆಲ್ಲರೂ ಕೂಡ ಎಷ್ಟು ವಸೂಲು ಮಾಡ್ತೀರಿ, ಎಷ್ಟು ಹೈಕಮಾಂಡಿಗೆ ಮುಟ್ಟಿಸ್ತೀರಿ, ಎಷ್ಟು ವಸೂಲು ಮಾಡ್ತೀರಿ, ಎಷ್ಟು ಹೈಕಮಾಂಡಿಗೆ ಮುಟ್ಟಿಸ್ತಾರೋ, ಯಾರು ಜಾಸ್ತಿ ವಸೂಲು ಮಾಡಿ ಯಾರು ಜಾಸ್ತಿ ಹೈಕಮಾಂಡಿಗೆ ಮುಟ್ಟಿಸ್ತಾರೋ ಅವ್ರಿಗೆ ಫಿಕ್ಸ್ 5 ವರ್ಷದ ಕಾಲ ಮಂತ್ರಿ ಅಂತೇಳಿ. 2022ರಲ್ಲಿ ಕಾಂಟ್ರಾಕ್ಟರ್ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡು ಈಶ್ವರಪ್ಪನವರ ಹೆಸರು ಬರೆದಿಟ್ಟಿದ್ರು. ಆಮೇಲೆ ಈಶ್ವರಪ್ಪ ರಾಜೀನಾಮೆ ಕೊಟ್ರು. ಅಲ್ಲಿಂದ ಇಲ್ಲಿಯವರೆಗೂ ಈ ಗುತ್ತಿಗೆದಾರರು ಕಾಸಿಗಾಗಿ ಅಲೆದಾಡ್ತಾನೇ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.